ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನೊಂದು ಗ್ಲಾಸ್ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಗ್ಲಾಸ್ ರೈಸಿಂದ ನಾನು ಕಾಯಿ ರುಬ್ಕೊಂಡ್ಬಿಟ್ಟು ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಕಾಯಿ ಚಿತ್ರಾನ್ನ ಅಂದರೆ ಸೂಪರಾಗಿರುತ್ತೆ. ಮಸಾಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಬೇರೆ ಚಿತ್ರಾನ್ನಗಳೆಲ್ಲ ತಿಂದಿದ್ದೀರ, ಈ ಥರ ಚಿತ್ರಾನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ. ಚಿತ್ರಾನ್ನಕ್ಕೆ ಏನು ಹಾಕಬೇಕಂದ್ರೆ ಮೇನ್ ಇದೇ ಇರೋದು. ಅರ್ಧ ಹೋಳು ತೆಂಗಿನಕಾಯಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಇವಾಗ ಇದು ಒಗ್ಗರಣೆ ನಾವು ಹಾಕೋಣ. ಒಂದು ಸ್ವಲ್ಪ ಬಟಾಣಿ, ಒಂದು ಈರುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಲಿಂಬೆಹಣ್ಣು ತೊಗೊಂಡು 2 ಭಾಗ ಮಾಡ್ಕೊಳ್ಳಿ. ಈ ಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಸೂಪರಾಗಿರುತ್ತೆ. ಮಸಾಲೆ ಚಿತ್ರಾನ್ನ ಅಂತಾರೆ. ಈ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೆ. ನಾನು ಫಸ್ಟೇ ಎಣ್ಣೆ ಬಾಣಲೆ ಇತ್ತು, ಅದರಲ್ಲಿ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಕಾಯಿದ ನಂತರ ನಾನು ಇವಾಗ ಸಾಸಿವೆ ಹಾಕ್ಕೊತೀನಿ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದೇ 1 ಸ್ಪೂನಷ್ಟು ನೀವು ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು, ಇದೆಲ್ಲ ಹಾಕಿದ ನಂತರ ನಾವು 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಬೇಕಿದ್ದು. ಫ್ರೈ ಆಗೋದ್ರಾಗೆ ನಾವು ಅದರಲ್ಲಿ ಸ್ವಲ್ಪ ಬಟಾಣಿ ಹಾಕೋದು. ಬಟಾಣಿ ಏನು ಹಾಕಲೇಬೇಕಂತಿಲ್ಲ, ಬೇಕಾದ್ರೆ ಇದ್ರ ಬದಲು ನೀವು ಕಡಲೆ ಬೀಜ ಹಾಕ್ಕೋಬೋದು. ಯಾವಾಗೂ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಕಾಳು ಎಲ್ಲ ಥರ ಹಾಕಿ ಮಾಡಿರ್ತೀರ. ಇವತ್ತು ಬರೀ ಉದ್ದಿನಬೇಳೆ ಹಾಕಿ ನೀವು ಚಿತ್ರಾನ್ನ ಮಾಡೋದ್ರಿಂದ ಸೂಪರಾಗಿರುತ್ತೆ. ಯಾಕಂದರೆ ಇದರಲ್ಲಿ ಲಾಸ್ಟಿಗಂತ ನೋಡಿ, ನೀವು ಲಾಸ್ಟ್ ಏನು ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅರಿಶಿನ ಪುಡಿ ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನೋಡಿ, ಇವಾಗ ಫ್ರೈ ಆಗಿದೆ. ಮೇನ್ ಇದೆ ಕಾಯಿ ರುಬ್ಕೊಂಡಿರ್ತೀವಲ್ಲ, ಕಾಯಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ನಾವು ಫ್ರೈ ಮಾಡಿ ಮಸಾಲ ರೈಸ್ ಮಾಡಿ ಇಟ್ಕೊಂಡ್ವಿ. ತಂಗಳನ್ನ ಆದರೂ ಪರವಾಗಿಲ್ಲ, ಬಿಸಿ ಅನ್ನ ಆದರೂ ಪರವಾಗಿಲ್ಲ. ಈ ಥರದೊಂದು ಮಸಾಲ ರೈಸ್ ಮಾಡ್ಕೊಂಡು ತಿನ್ನೋ ನೀವು ಸಖತ್ತಾಗಿರುತ್ತೆ. ಕಾಯಿ ನೀವು ತಿನ್ನೋರಿದ್ರೆ ಇನ್ನೂ ಜಾಸ್ತಿ ರುಬ್ಬಿ ಹಾಕ್ಕೋಬೋದು. ನಾನು ಒಂದೇ ಒಂದು ಗ್ಲಾಸ್ ಇರೋಕ್ಕೆ ನಾನು ಅರ್ಧ ಹೋಳಲ್ಲಿ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ಹಾಕೋಣ. ಚೆನ್ನಾಗಿದ್ದು ಇದು ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟ್ ಏನು ಹಾಕ್ತೀನಿ ನಾನು ತೋರಿಸ್ತೀನಿ ಅನ್ನಲ್ಲ. ಲಾಸ್ಟ್ ಹಾಕೋದೇ ಹಿಂಗು. 1 ಸ್ಪೂನ್ ಆಗೋಷ್ಟು ನೀವು ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕೊಂಡ್ರೆ ಇದು ತುಂಬ ಚೆನ್ನಾಗಿರ್ತದೆ ಮಸಾಲೆ ಚಿತ್ರಾನ್ನ. 1 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡ್ಬಿಟ್ಟು ನೀವು ಚಿತ್ರಾನ್ನ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ರೈಸ್ ತೊಗೊಂಡಿದ್ನಲ್ಲ, 1 ಬಟ್ಲು ರೈಸ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು, ಇದನ್ನು ಜಾಸ್ತಿ ಲೇಟ್ ಆಗೋಲ್ಲ. ಅನ್ನ ಮನೇಲಿ ರೈಸ್ ಇದ್ರೆ ಸಾಕು, 2 ನಿಮಿಷ. ಈರುಳ್ಳಿ ಕಾಯಿ ತುರ್ಕೊಂಡ್ಬಿಟ್ಟು ಕಾಯಿ ಎಲ್ಲ ರುಬ್ಬಿಬಿಟ್ಟು ಹಾಕೊಂಡ್ರೆ ನಡೀತದೆ. ಕಾಯಿ ತುರಿದ್ರೆ ನಾನು ಟೇಸ್ಟ್ ಇರೋಲ್ಲ. ರುಬ್ಕೊಂಡ್ಬಿಟ್ಟು ಹಾಕ್ತೀನಿ ಮಸಾಲೆ ಚಿತ್ರಾನ್ನ ಮಾಡಿ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಚಿತ್ರಾನ್ನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಇದು ಒಂಥರ ಬೇರೆ ಥರ ಚೆನ್ನಾಗಿ ಇರುತ್ತೆ, ಫ್ಲೇವರ್ ಇರುತ್ತೆ. ಅದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ. ತೆಂಗಿನಕಾಯಿ ರುಬ್ಬಿಟ್ಟು ಆ ಹಾಲಲ್ಲಿ ಚಿತ್ರಾನ್ನ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ. ಬೇಕಂದರೆ ನೀವು ಕಡಲೆಬೀಜ, ಕಡಲೆಬೇಳೆ ಎರಡೂ ಹಾಕ್ಕೋಬೋದು. ಹೇಳ್ಬಿಟ್ಟು ನಾನು ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇವಾಗ ಲಾಸ್ಟ್ಗೆ ನಾವು ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಟೊಮೊಟೊ ಏನು ಹಾಕಬಾರ್ದು. 1 ಲಿಂಬೆಹಣ್ಣು ತೊಗೊಂಡ್ಬಿಟ್ಟು ನಾವು ಈ ಥರ ಹಿಂಡ್ಕೊಳ್ಳೋಣ. ನೋಡಿ, ಇವಾಗ 1 ನಿಂಬೆಹಣ್ಣು ತೊಗೊಂಡಿದ್ದೀವಲ್ಲ, ಆ ನಿಂಬೆಹಣ್ಣು ಹಿಂಡಿಬಿಟ್ಟು ನಾವು ಚಿತ್ರಾನ್ನ ಮಿಕ್ಸ್ ಮಾಡೋದ್ರಿಂದ ಸೂಪರಾಗಿರುತ್ತೆ. ಯಾಕಂದರೆ ಇದು ಹುಳಿನೇ ಮುಖ್ಯವಾಗಿ ಹಾಕೋದು. ಈ ಥರದೊಂದು ಚಿತ್ರಾನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರ್ತದೆ. ಲಾಸ್ಟ್ ಫೈನಲಿಗೆ ನಿಂಬೆಹಣ್ಣು ಹಿಂಡಬೇಕು. ಫಸ್ಟೇ ಹಿಂಡಕ್ಕೆ ಹೋಗಬೇಡಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ನಾವು ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ನೋಡಿ, ಕಾಯಿ ರುಬ್ಬಿ ಹಾಕಿ ಹಿಂಗೆ ಹಾಕಿ ನಾನು ಮಾಡಿರೋ ಚಿತ್ರಾನ್ನ ನಿಮ್ಗೆ ಇಷ್ಟ ಆದಲ್ಲಿ
ಇದನ್ನು ಈ ಥರ ನೀವು ಒಂದು ಸತಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಇದು. ಯಾಕಂದರೆ ಈ ಥರ ಎಲ್ಲ ಥರ ಚಿತ್ರಾನ್ನನೂ ತಿಂದಿದ್ದೀರಾ, ಈ ಥರ ಚಿತ್ರಾನ್ನ ಒಂದು ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೇಗಿದೆ ಅಂತ. ಯಾಕಂದರೆ ಹಿಂಗು ಕಾಯಿ ರುಬ್ಬಿ ಹಾಕೋದ್ರಿಂದ ಸೂಪರ್ ಟೇಸ್ಟ್ ಕೊಡುತ್ತೆ. ಸಂಜೆವರೆಗೂ ಇದೇ ಥರ ಇರುತ್ತೆ. ಈ ಥರ ಚಿತ್ರಾನ್ನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.